ಭಾಗದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರಿಗೆಲ್ಲರೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ನಗರ ಪ್ರಾಧಿಕಾರ ಅಧ್ಯಕ್ಷರಾದ ಸುಂದರೇಶ್ ಅಣ್ಣ ಅವರು ಮೊದಲೇ ಒಂದ್ಸಲಿ ನಮಗೆ ಈ ನಮ್ಮ CA ಸೈಟ್ ಎಲ್ಲೆಲ್ಲಿದ್ದಾವೆ ಅದಕ್ಕೆ ಒಂದು ಎಲ್ಲರ ನಿಮಗೆ ಅನುಕೂಲ ನಾವು ಅವಾಗ ಕೇಳಿದ್ರು ಮತ್ತೆ ಹೋಗಿಲ್ಲ. ನಮಗೆ ಇಲ್ಲಿ ನಮ್ಮ ಈದ್ಗಾ ನಮಾಜಿ ಮಾಡೋ ಜಾಗದಲ್ಲಿ ಒಂದೆರಡು CA ಸೈಟ್ ಬರುತ್ತೆ. ಆ ಸೈಟನ್ನು ನಮಗೆ ಒಂಚೂರು ಅನುಕೂಲ ಮಾಡಿಕೊಟ್ರೆ ನಮಾಜಿಗೆ ಅನುಕೂಲ ಆಗತ್ತೆ. ಎಲ್ಲ ಊರವ್ರ ಪರವಾಗಿ ಅವರಿಗೆ ಕೇಳ್ಬೋದೇನೆಂದರೆ ನಮಗೆ ಅದೊಂದು ಮಾಡಿಕೊಡ್ಬೇಕಂತೇಳಿ ಅವರಿಗೆ ನಾವು ಈ ಮೂಲಕ ಅವರಿಗೆ ನಾವು ಅರ್ಜಿ ಕೊಡ್ತೀವಿ ಅಂತೇಳಿ ಅರ್ಜಿ ಕೊಡ್ತಾ ಇದೀವಿ ಅಂತ ತಿಳ್ಕೊಂಡು ಗಮನ ತಗೊಂಡು ಕೆಲಸ ಮಾಡ್ಬೇಕಂತೇಳಿ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ. ಅವ್ರು ಬಂದು ನಮ್ಮ ಊರಿಗೆ ಈ ಹುಟ್ಟಿದ ಹಬ್ಬದ ಆಚರಣೆಯನ್ನು ಎಲ್ಲರೂ ಸಮ್ಮುಖದಲ್ಲಿ ಬಡವರು ಬಗ್ಗರು ಎಲ್ಲರೂ ಸಮ್ಮುಖದಲ್ಲಿ ಬಂದು ಅವ್ರು ಮಾಡ್ಕೊಂಡಿದ್ದಾರೆ. ಅವರಿಗೆ ಇನ್ನೂ ಆಯುಸ್ ಜಾಸ್ತಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಎಲ್ಲರೂ ಕೇಳ್ಕೊಂತ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾವೆಲ್ಲರೂ ಊರವರು ಬಹಳ ಧನ್ಯವಾದ ಅರ್ಪಿಸ್ತಾ ಎರಡು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಸುಮಾರು 10-12 ಕಡೆ ಬೆಳಗ್ಗೆಯಿಂದ ಈಗಾಗಲೇ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೀವಿ. ಇನ್ನೂ ಕೂಡ ಸುಮಾರು ರಾತ್ರಿ 10:30ವರೆಗೂ ಇನ್ನೂ 8-9 ಪ್ರೋಗ್ರಾಮ್ಗಳಿದ್ದಾವೆ. ಹಾಗಾಗಿ ಇವತ್ತು ಸ್ವಾಮಿನ್ ಕಪ್ದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳವರು ಮತ್ತು ನಮ್ಮ ಆಟೋ ಚಾಲಕರುಗಳು ಮತ್ತು ಇಲ್ಲಿನ ನಿವಾಸಿಗಳು ಭಾಳಷ್ಟು ಜನ ಲೀಡರ್ಗಳು ನಮ್ಮ ಜಬರ್ ಖಾನ್ ಅವರು ಮತ್ತು ಸ್ಕೂಲ್ ಅಧ್ಯಕ್ಷರಲ್ಲ ನೀವು ಮಸೀದಿ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡಗಳಿದ್ದೀರಾ. ದಯವಿಟ್ಟು ಕ್ಷಮಿಸಬೇಕು. ಯಾರ್ಯಾರು ಏನೇನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲರೂ ಪರಿಚಯ ಇದೆ. ಹಾಗಾಗಿ ನಮ್ಮ ಮಲ್ಲಿಕ್ ಇದ್ದಾರೆ, ನಮ್ಮ ಸೌಗಂಧಿಕ ಅವರು ಈ ಏರಿಯಾದವ್ರೆ, ಅವರು ಇದ್ದಾರೆ, ನಮ್ಮ ಪುಷ್ಪ ಅವರು ಇದ್ದಾರೆ, ದೇವಕಾತಿ ಗಪ್ತರು ಮತ್ತು ಎಲ್ಲರೂ ಕೂಡ ಇವತ್ತು ಹಬೀಬ್ ಸಾಹೇಬರು ಮತ್ತು ಇಲ್ಲಿ ಅಧ್ಯಕ್ಷರು ಇದರ ಯಜಮಾನರು ಅದರ ಮೂಲಕವಾಗಿ ನನಗೆ ಶುಭ ಹಾರೈಸಿದ್ದಾರೆ ಮತ್ತು ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಮತ್ತು ಜನಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ನೀವು ಕೊಡಬೇಕು. ನಾನು ಕೂಡ ಶಿವಮೊಗ್ಗ ಜಿಲ್ಲೆಯನ್ನು ಅತ್ಯಂತ ಉತ್ತಮವಾಗಿ ಅಭಿವೃದ್ಧಿಪಡಿಸಬೇಕು ಮತ್ತು ಎಲ್ಲ ಜನರು ಅತ್ಯಂತ ಜಾತ್ಯತೀತವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ
ಎಲ್ಲ ಪ್ರಯತ್ನಗಳನ್ನು ಈಗಾಗಲೇ ನಾವು ಪಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಬಡಾವಣೆಗಳ ಅಭಿವೃದ್ಧಿಗಳು, ಪಾರ್ಕ್ಗಳನ್ನ ಇಂಪ್ರೂವ್ಮೆಂಟ್, ಈಗಾಗಲೇ ಸೋಮಿನ್ ಕಪ್ತಲ್ಲಿ ಈಗಾಗಲೇ ಒಂದು ಪಾರ್ಕ್ ಅಭಿವೃದ್ಧಿಯನ್ನು ನಮ್ಮ ಸೌಗಂಧಿಕ ಅವರು ಕೊಟ್ಟಿದ್ರು ಮತ್ತು ಮಕ್ಬೂಲ್ ಅವರು ಹೇಳಿದರು, ಅದನ್ನು ಕೂಡ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಈಗಾಗಲೇ ಆಟೋ ನಿಲ್ದಾಣವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದೇವೆ. ಮತ್ತು ಇನ್ನು ಇನ್ನೊಂದಷ್ಟು ಭಾಳಷ್ಟು ಈ ಬಡಾವಣೆ ಕೆಲಸಗಳು ಆಗಬೇಕಾಗಿದೆ. ಹಿಂದೆ ಭಾಳಷ್ಟು ಜನ ಹಿಂದೆ ಹೊಸನಗರ ಕ್ಷೇತ್ರದಲ್ಲಿ ಇತ್ತಿದ್ದು ಬಡಾವಣೆ ಇಂಪ್ರೂವ್ಮೆಂಟ್ಸ್ ಆಗಿರಲಿಲ್ಲ. ಈಗ ನಮ್ಮ ಕಾರ್ಪೊರೇಷನ್ಗೆ ಸೇರಿರೋದ್ರಿಂದ ಮಹಾನಗರ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾವ ರೀತಿಯ ಕೆಲಸಗಳು ಮಾಡಲಿಕ್ಕೆ ನಮಗೆ ಶಕ್ತಿ ಇದೆಯೋ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಮಾಡಿ ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಇಲ್ಲಿ ಬಂದಂಥ ಎಲ್ಲ ಯುವಕರುಗಳಿದ್ದಾರೆ, ಭಾಳಷ್ಟು ಜನ ಹಿರಿಯರಿದ್ದಾರೆ ಮತ್ತು ಎಲ್ಲ ಜಾತಿ ಧರ್ಮದವರು ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ.